ಹಾಯ್ ಆಲ್, ಶುಭೋದಯ, ನಮಸ್ಕಾರ. ಹೇಗಿದ್ದೀರಾ ನೀವೆಲ್ಲರೂ? ಇವಾಗ ಮಾರ್ನಿಂಗ್ ಆಗಿದೆ 5:30. ಸೊ ಮಾರ್ನಿಂಗ್ ನನ್ನ ಡೈಲಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಹೋಗೋಣ ಕಿಚನ್ ಕಡೆಗೆ. ದಿನೇ ಲಂಚ್ ಬಾಕ್ಸ್ಗೆ ಏನು ಕೊಡೋದು ಅಂತ ಒಂದು ಯೋಚನೆ ಎಲ್ಲ ಅಮ್ಮಂದಿರಿಗೂ ಇದ್ದೇ ಇರುತ್ತೆ. ಇವಾಗ ಒಂದು ಹೊಸ ರೆಸಿಪಿಯನ್ನು ನೋಡ್ಕೊಂಬರೋಣ. ಲಂಚ್ ಬಾಕ್ಸ್ಗೆ ಒಳ್ಳೆಯದು, ಸ್ನ್ಯಾಕ್ ಆಗಿ ಕೂಡ ತೊಗೋಬೋದು. ಈವನ್ ಬ್ರೇಕ್ಫಾಸ್ಟ್ ಕೂಡ ಚೆನ್ನಾಗಿರುತ್ತೆ. ಮಾಡೋಣ ಬನ್ನಿ. ಪಿನ್ ವೀಲ್ಸ್ ಕಟ್ಲೆಟ್ ಇದು ಮಾಡೋದಕ್ಕೆ ನಾನು ಒಂದು ಬೌಲಲ್ಲಿ 3 ಬಾಯ್ಲ್ಡ್ ಪೊಟ್ಯಾಟೊ ತೊಗೊಂಡಿದ್ದೀನಿ, ಒಂದು ಈರುಳ್ಳಿ, ಅದಕ್ಕೆ ಇವಾಗ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಮತ್ತು ಧನಿಯಾ ಪುಡಿ ಇವಿಷ್ಟನ್ನು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಇವಿಷ್ಟು ಹಾಕಿ, ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು. ನನ್ನ ಮಗನಿಗೋಸ್ಕರ ಮಾಡೋದ್ರಿಂದ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿಲ್ಲ. ಇವಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ಟಫಿಂಗ್ ರೆಡಿಯಾಗಿದೆ. ಇವಾಗ ಒಂದು ಪರಾಟ ಹಿಟ್ಟನ್ನು ಮಾಡ್ಕೊಬೇಕು. ಪರಾಟ ಹಿಟ್ಟು ಅಂದರೆ ಪ್ಲೇನ್ ಪರಾಟ, ನಾವೇನು ಚಪಾತಿ ಮಾಡ್ತೀವಿ ಆ ಹಿಟ್ಟನ್ನು ನಾನು ಮುಂಚೆನೇ ಮೀಲ್ ಪ್ರೆಪ್ ಆಗಿ ಮಾಡ್ಕೊಂಡಿದ್ದೆ. ಮೊದಲು ಒಂದು ಚಪಾತಿಗೆ ಎಷ್ಟು ಬೇಕೋ ಅಷ್ಟು ರೌಂಡನ್ನು ಮಾಡಿಕೊಂಡು ಇದನ್ನು ಹಿಟ್ಟು ಉಪಯೋಗಿಸಿ ನಾವು ಚೆನ್ನಾಗಿ ಲಟ್ಟಿಸ್ಕೊಂಬಿಡೋಣ. ನಾನು ಹಾಕೋ ವ್ಲಾಗ್ಗಳು ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ. ಇವಾಗ ನಾವು ಚಪಾತಿಗೆ ಎಷ್ಟು ದೊಡ್ಡ ಚಪಾತಿ ಮಾಡ್ತೀವೋ ಅಷ್ಟು ದೊಡ್ಡ ಚಪಾತಿಯನ್ನು ಲಟ್ಟಿಸ್ಕೋಬೇಕು. ನಾನು ಇದು ಚಪಾತಿ ಪ್ಲೇನ್ ಹಿಟ್ಟು ತಗೊಂಡಿದ್ದೆ. ನೀವು ಬೇಕಿದ್ದರೆ ಅದಕ್ಕೆ ಪಾಲಕ್ ಪ್ಯೂರಿ ಅಥವಾ ಬೀಟ್ರೂಟ್ ಪ್ಯೂರಿ ಹಾಕಿ ರೆಡ್ ಚಪಾತಿ ಅಥವಾ ಗ್ರೀನ್ ಚಪಾತಿ ಕೂಡ ಮಾಡ್ಕೊಬೋದು. ಎಷ್ಟು ದೊಡ್ಡದು ಮಾಡ್ತೀರಾ ಅಷ್ಟು ದೊಡ್ಡ ಮಾಡ್ಕೊಳ್ಳಿ. ತೆಳುವಾಗಿರಬೇಕು, ದಪ್ಪ ಚಪಾತಿಯನ್ನು ಲಟ್ಟಿಸ್ಬಾರ್ದು. ಇವಾಗ ನೋಡಿ ಇಷ್ಟು ದೊಡ್ಡದು ಲಟ್ಟಿಸಿದ್ದೀನಿ. ಇವಾಗ ಸ್ಟಫಿಂಗ್ ಹಾಕ್ಕೋಬೇಕು. ಇವಾಗ ಒಂದು ಸ್ಪೂನ್ ಸ್ಟಫಿಂಗ್ ತಗೊಂಡು ಈ ಥರ ಫುಲ್ ಚಪಾತಿಗೆ ನಾವು ಸ್ಪ್ರೆಡ್ ಮಾಡ್ಕೊಬೇಕು. ನೋಡಿ ಈ ಥರ ಫುಲ್ ಚಪಾತಿಗೆ ಅದನ್ನು ಕೈಯಿಂದ ಸ್ಪ್ರೆಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಸ್ಪ್ರೆಡ್ ಮಾಡೋದಾದಮೇಲೆ ನಾವು ಅದನ್ನು ಇವಾಗ ನೋಡಿ ಚೆನ್ನಾಗಿ ಸ್ಪ್ರೆಡ್ ಆಗಿದೆ. ಇವಾಗ ನಾವು ಅದನ್ನು ರೋಲ್ ಮಾಡ್ಕೊಬೇಕು. ಹೆಂಗಂತ ತೋರಿಸ್ತೀನಿ ನೋಡಿ. ಇವಾಗ ಈ ಥರ ಒಂದು ಫೋಲ್ಡ್ ಆಯಿತು, ಇನ್ನೊಂದು ಫೋಲ್ಡು, ಹೀಗೆ ಈ ರೀತಿ ರೋಲ್ ಮಾಡ್ಕೊತ ಬರಬೇಕು. ಸ್ವಲ್ಪ ಈ ಥರ ಮಾಡಿದರೆ ಸ್ವಲ್ಪ ಟೈಟಾಗಿ ಕೂರುತ್ತೆ. ಇವಾಗ ಒಂದು ನೈಫ್ ತಗೋಬೇಕು. ನೈಫ್ ತಗೊಂಡು ನಿಮಗೆ ಎಷ್ಟೆಷ್ಟು ಥಿನ್ ಬೇಕೋ, ಎಷ್ಟು ದಪ್ಪ ಬೇಕೋ ಅದು ಹಾಗೇ ಕಟ್ ಮಾಡ್ಕೊಬೇಕು. ಇವಾಗ ನೋಡಿ ನಾನು ಒಂದು 1/2 ಇಂಚು ಇಟ್ಕೊಂಡಿದ್ದೀನಿ. ಈ ಥರ ಇಷ್ಟು ಕಟ್ಲೆಟ್ಸನ್ನು ಕಟ್ ಮಾಡಿದ್ದೀನಿ. ಇವಾಗ ಇದನ್ನು ನೋಡಿ ಈ ಥರ ವೀಲ್ ಥರ ಬರುತ್ತೆ, ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ಆವಾಗ ಎಲ್ಲ ಸ್ಟಫಿಂಗು ಮತ್ತು ಪರಾಟ ಡೋ ಎಲ್ಲ ಈ ಥರ ಒಟ್ಟಾಗಿ ಹೊಂದುತ್ತೆ. ಇವಾಗ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೀವು ಡೀಪ್ ಫ್ರೈ ಬೇಕಿದ್ದರೂ ಮಾಡ್ಕೊಬೋದು. ನಾನು ಸ್ವಲ್ಪ ಹೆಲ್ತಿಯಾಗಿರಲಿ ಅಂತ ನಾನು ತವಾ ಮೇಲೆ ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಮಾಡಿದ್ದಕ್ಕೆ ನೀವು ಬಟರ್, ಗೀ, ಆಯಿಲ್ ಯಾವ್ದು ಬೇಕಾದರೂ ಉಪಯೋಗಿಸ್ಬೋದು. ಈಗ ಎಷ್ಟಾಗಿದೆ ಅದೆಲ್ಲನ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಪ್ರೆಸ್ ಮಾಡಾಗಿದೆ. ಇನ್ನೇನು ಇವಾಗ ತವದ ಮೇಲೆ ಫ್ರೈ ಮಾಡೋಣ ಬನ್ನಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿವರೆಗೂ ನೋಡಿ. ಇನ್ನು ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋದು ಕೂಡ ಇದೆ, ಅವೆಲ್ಲವನ್ನು ತೋರಿಸ್ತೀನಿ. ಇವಾಗ ತವಾ ಹೀಟಾಗಿದೆ. ಇವಾಗ ನಾನು ಎಲ್ಲ ಕಟ್ಲೆಟ್ಸನ್ನು ಅದರಲ್ಲಿ ಇಡ್ತಾಯಿದ್ದೀನಿ. ನನ್ನ ಮಗಂದಂತೂ ಇವಾಗ ಇದು ತುಂಬ ಇಷ್ಟಪಟ್ಟು ತಿಂತಾ ಇದ್ದಾನೆ. ನೀವು ನಿಮ್ಮ ಮಕ್ಳಿಗೆ ಇದನ್ನು ಮಾಡಿಕೊಡಿ ಮತ್ತು ನನಗೆ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ಎಲ್ಲ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನಾನಿಲ್ಲಿ ಎಣ್ಣೆಯಿಂದ ಮಾಡ್ಕೊತಾ ಇದ್ದೀನಿ. ಗೋಲ್ಡನ್ ಬ್ರೌನ್ ಆಗೋವರೆಗೂ ಎರಡೂ ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚಪಾತಿ ಹಿಟ್ಟಿರೋದ್ರಿಂದ ಹಸಿ ಬಿಸಿ ಆಗಿರಬಾರ್ದು. ಒಂದು ಸಿಮ್ಮಲ್ಲಿಟ್ಟು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈ ಥರ. ಇವಾಗ ರೆಡಿ ಆಯಿತು ನಮ್ಮದು ಪಿನ್ ವೀಲ್ಸ್ ಕಟ್ಲೆಟ್. ಇವಾಗ ಟಿಫಿನ್ ಬಾಕ್ಸ್ಗೆ ಪ್ಯಾಕ್ ಮಾಡ್ತಾಯಿದ್ದೀನಿ. 1 ಬಾಕ್ಸ್ ನಂದು ರೆಡಿಯಾಗಿದೆ. ಈಗ ಇನ್ನೊಂದು ಬಾಕ್ಸು ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗೂ ಬಂದಿದೆ. ಇದನ್ನು ನೀವು ಚಟ್ನಿ ಅಥವಾ ಕೆಚಪ್ ಜೊತೆ ಅಥವಾ ಮೈನೀಸ್ ಕೂಡ ಕೊಡ್ಬೋದು. ಇನ್ನೊಂದು ಬಾಕ್ಸ್ ರೆಡಿ ಮಾಡ್ತಾಯಿದ್ದೀನಿ. ದಿನ ಏನು ಸಾಂಬಾರು ಪಲ್ಯ ಕೊಡೋದು ಅಂತ ಇವತ್ತೊಂದು ಚೇಂಜ್ ಮಾಡೋಣ ಅಂದ್ಬಿಟ್ಟು ಕ್ಯಾಪ್ಸಿಕಮ್ ಬಾತನ್ನು ಮಾಡ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ಬಾತ್ಗೆ ಒಂದು ಬಾಣಲೆಯಲ್ಲಿ
ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಇವಾಗ ಸಾಸಿವೆ ಹಾಕ್ಕೋತಾ ಇದ್ದೀನಿ. ಸಾಸಿವೆ ಹಾಕಿ ಚಿಟಪಟ ಅಂದಮೇಲೆ ಇವಾಗ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ. ಮತ್ತು ನಾನಿವಾಗ ಇಲ್ಲಿ ಬಳಸ್ತಾ ಇರೋ ವೆಜಿಟೇಬಲ್ಲು ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ. ನೀವು ಬೇಕಿದ್ದರೆ ಬೇರೆ ವೆಜಿಟೇಬಲಲ್ಲಿ ಕೂಡ ಮಾಡ್ಬೋದು. ಇವಾಗ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಆದಮೇಲೆ ಕ್ಯಾಪ್ಸಿಕಮ್ ಹೆಚ್ಕೊಂಡಿರೋದು ಒಂದು ದೊಡ್ಡ ಕ್ಯಾಪ್ಸಿಕಮನ್ನು ಹಾಕ್ಕೋತಾ ಇದ್ದೀನಿ. ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ತಾಯಿದ್ದೀನಿ. ತುಂಬ ಏನು ಕುಕ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇದು ಕ್ಯಾಪ್ಸಿಕಮ್ ಇರೋದ್ರಿಂದ ತುಂಬ ಕ್ರಂಚಿ ಆಗಿದ್ರೇ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇವಾಗ ಮಸಾಲೆ ಪುಡಿಗಳನ್ನು ಹಾಕ್ಕೋಬೇಕು. ಮಸಾಲೆ ಪುಡಿಗಳಿಗೆ ನಾನು ಇಲ್ಲಿ ಬಳಸ್ತಾ ಇರೋದು ಒಂದು ಧನಿಯಾ ಪುಡಿ ಮತ್ತು ಖಾರದ ಪುಡಿ ಮತ್ತು ಪಾವ್ ಭಾಜಿ ಮಸಾಲ, ಈ ಮೂರನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾಯಿದ್ದೀನಿ ಮತ್ತು ಅರಿಶಿನ ಪುಡಿ ಇವೆಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ನೋಡಿ, ಈ ಪೌಡರ್ಸ್ ಎಲ್ಲ ಮಿಕ್ಸ್ ಆದಮೇಲೆ ಇನ್ನೂ ಅದು ಡ್ರೈ ಆಗಿದೆ. ಇವಾಗ ಅನ್ನ ಕಲಿಸ್ಕೊಳ್ಳೋಕೆ ಹೋದರೆ ಅದು ಅನ್ನಕ್ಕೂ ಅಂಟ್ಕೊಳ್ಳೋದೇ ಇಲ್ಲ. ಹಾಗಾಗಿ ಆ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ನೀರನ್ನು ಉಪಯೋಗಿಸ್ತಾ ಇದ್ದೀನಿ. ನೀರಂದರೆ ಒಂದು ಹಾಫ್ ಗ್ಲಾಸ್ ತೊಗೊಂಡಿದ್ದೀನಿ. ತುಂಬ ಏನು ತೊಗೊಳಕ್ಕೆ ಹೋಗಬೇಡಿ. ಇವಾಗ ಹಾಫ್ ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ, ನಾರ್ಮಲ್ ರೂಮ್ ಟೆಂಪ್ರೇಚರ್ ವಾಟರ್. ನನ್ನ ಈ ವಿಡಿಯೋಸ್ ಎಲ್ಲ ಇಷ್ಟ ಆಗೋದಾದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ಇಲ್ಲಿ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ ಒಂಥರ ಗೊಜ್ಜು ಥರ ಬಂತು. ಇವಾಗ ನಾವು ಉಪ್ಪು ಹಾಕಿದ ಮೇಲೆ ಇವಾಗ ನಾವು ರೈಸನ್ನು ಹಾಕಬೇಕು. ಲೆಫ್ಟ್ ಓವರ್ ರೈಸ್ ಇದ್ದರೂ ಹಾಕ್ಕೋಬೋದು. ನಾನು ಫ್ರೆಶ್ ರೈಸ್ ಮಾಡ್ಕೊಂಡಿದ್ದೆ, ಅದನ್ನು ಇವಾಗ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೈಸನ್ನು ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. ರೈಸ್ ಹಾಕಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಮುಚ್ಚಿ ಹಾಗೆ ಇಡಬೇಕು. ಆವಾಗ ರೆಡಿ ಆಗುತ್ತೆ ನಮ್ಮದು ಸೂಪರ್ ಡೆಲಿಷಿಯಸ್ ಕ್ಯಾಪ್ಸಿಕಮ್ ಬಾತ್. ಮಾಡಿ ನೋಡಿ, ಒಳ್ಳೆ ಲಂಚ್ ಬಾಕ್ಸ್ ರೆಸಿಪಿ ಇದು. ತುಂಬ ಕ್ವಿಕ್ಕಾಗಿ ಆಗೋವಂಥ ರೆಸಿಪಿ. ಖಂಡಿತ ಟ್ರೈ ಮಾಡಿ. ಆಫೀಸ್ ಲಂಚ್ ಬಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಇವಾಗ ರೆಡಿ ಆಯಿತು. ನಾನಿವಾಗ ಲಂಚ್ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಉದ್ರುದ್ರಾಗಿ ಬಂದಿದೆ ನೋಡಿ. ನಾನು ಮಾರ್ನಿಂಗ್ಸ್ 3 ಬಾಕ್ಸು ಪ್ಯಾಕ್ ಮಾಡೋದ್ರಿಂದ ನಾನು ಇವಾಗ ತೋರಿಸ್ತಾ ಇದ್ದೀನಿ ಈಗ 3ನೇ ಬಾಕ್ಸ್ ಏನು ಅಂತ. ಒಂದು ಬಾಕ್ಸ್ಗೆ ಕ್ಯಾಪ್ಸಿಕಮ್ ಬಾತು, ಇನ್ನೊಂದು ಬಾಕ್ಸ್ಗೆ ಪೀನ್ ವೀಲ್ ಕಟ್ಲೆಟು ಮತ್ತು 3rd ಬಾಕ್ಸ್ಗೆ ನಾನು ಕುಕ್ಕೀಸು ಮತ್ತು ಕೇಕ್ ತಂದಿತ್ತು, ಅದನ್ನು ಇಡ್ತಾಯಿದ್ದೀನಿ. ಇವಾಗ 3 ಬಾಕ್ಸು ರೆಡಿಯಾಗಿದೆ ನಂದು. ಇದನ್ನು ಇವಾಗ ಪ್ಯಾಕ್ ಮಾಡ್ಕೊಳ್ಳೋಣ. ಒಂದು ಸ್ನ್ಯಾಕು, ಇನ್ನೊಂದು ಬ್ರೇಕ್ಫಾಸ್ಟು ಮತ್ತು ಇನ್ನೊಂದು ಲಂಚ್ ಬಾಕ್ಸು. ಈ 3 ಬಾಕ್ಸು ನಾನು ಡೈಲಿ ಪ್ಯಾಕ್ ಮಾಡ್ತೀನಿ. ನನ್ನ ಈ ಲಂಚ್ ಬಾಕ್ಸ್ ಇಷ್ಟ ಆಗಿದ್ದಲ್ಲಿ ಒಂದು ಥಮ್ಸ್ ಅಪ್ ಕೊಡಿ. ಇವಾಗ ಟೈಮ್ ಆಗಿದೆ 6:45. ಇವಾಗ ನಾನು ಹೋಗಿ ಅವನಿಗೆ ರೆಡಿ ಮಾಡಿಸ್ಕೊಂಡು ಡ್ರಾಪ್ ಮಾಡಿಬಿಟ್ಟು ಬರ್ತೀನಿ. ಮತ್ತು ನನ್ನ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಎಲ್ಲೂ ಹೋಗಬೇಡಿ. ಇವಾಗ ಡ್ರಾಪ್ ಮಾಡಿ ಬಂದು ಇವಾಗ ಒಂದು ಒಳ್ಳೆ ಫೇಶಿಯಲ್ಲು ಮನೆಯಲ್ಲೇ ಮಾಡಿಕೊಳ್ಳುವಂತಹ ಒಳ್ಳೆ ಬಜೆಟ್ ಫ್ರೆಂಡ್ಲಿ ಫೇಶಿಯಲನ್ನು ತೋರಿಸ್ತಾ ಇದ್ದೀನಿ. ಮೊದಲು ನಾನು ಹಿಮಾಲಯ ನಿಮ್ ಫೇಸ್ ವಾಶ್ ಹಾಕಿ ಮುಖವನ್ನು ಚೆನ್ನಾಗಿ ತೊಳ್ಕೊಂಡೆ. ನೆಕ್ಸ್ಟ್ ನಾನು ಸ್ಕ್ರಬ್ ತೊಗೋತಾ ಇದ್ದೀನಿ. ಎವರ್ ಯೂತ್ ಸ್ಕ್ರಬ್ಬು 15 ರುಪೀಸ್ಗೆ ಬರುತ್ತೆ. ತುಂಬ ಒಂದು 2-3 ಫ್ಲೇವರ್ ಬರುತ್ತೆ. ನಾನು ವಾಲ್ನಟ್ ಸ್ಕ್ರಬ್ ತೊಗೊಂಡು ಚೆನ್ನಾಗಿ ಈ ಥರ ಸ್ಕ್ರಬ್ ಮಾಡಿ ಒಂದು 5 ಮಿನಿಟ್ಸ್ ಸ್ಕ್ರಬ್ ಮಾಡಿಕೊಂಡು ನೀರಲ್ಲಿ ತೊಳ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ನಾನು ತಗೊಳ್ತಾ ಇರೋದು ಬ್ಲ್ಯಾಕ್ ಹೆಡ್ ರಿಮೂವಲ್ ಸ್ಟ್ರಿಪ್ಪು. ಈ ಸ್ಟ್ರಿಪ್ ಯೂಸ್ ಮಾಡಿದರೆ ಬ್ಲ್ಯಾಕ್ ಹೆಡ್ಡು ವೈಟ್ ಹೆಡ್ ಇರೋದು ಸಮಸ್ಯೆ ಎಲ್ಲ ಹೋಗುತ್ತೆ. ನೆಕ್ಸ್ಟ್ ತಗೊಳ್ತಾ ಇದ್ದು ಎವರ್ ಯೂತ್ ಫೇಸ್ ಪ್ಯಾಕು ಚಾಕ್ಲೇಟ್ ಫ್ಲೇವರ್ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಅರೋಮಾ ಕೂಡ. ಇವಾಗ ಅದನ್ನು ಹಾಕಿ ಒಂದು 10 ನಿಮಿಷ ಇಟ್ಟು ತೊಳ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಎವರ್ ಯೂತ್ ಗೋಲ್ಡನ್ ಪೀಲ್ ಆಫ್ ಫೇಶಿಯಲ್, ಇದನ್ನು ಕೂಡ ಒಂದು 15-20 ನಿಮಿಷ ಇಟ್ಟಿದ್ದೀನಿ. ಇವಾಗ ಲಾಸ್ಟು ಆಪ್ಷನಲ್ ಇದು ಮಾಯ್ಶ್ಚರೈಸರನ್ನು ಹಚ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಮುಖ ಫ್ರೆಶ್ ಆಗಿ ಕಾಣಿಸ್ತಾ ಇದೆ. ನನ್ನ ಈ ಫೇಶಿಯಲ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಥಮ್ಸ್ ಅಪ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಕಂಟೆಂಟು ನಾನು ಹಾಕ್ತಾನೆ ಇರ್ತೀನಿ. ಇದೇ ರೀತಿ ಕಂಟೆಂಟ್ ಜೊತೆ ನಾನು ನಿಮ್ಗೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿಯವರೆಗೂ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.